ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಈ ಕಾಡಂಚಿನ ಹಳ್ಳಿಗಳ ದುರ್ಗಮ ಸ್ಥಿತಿಯನ್ನ ಇಲ್ಲಿನ ಜನರ ಬದುಕನ್ನ ರಿಪಬ್ಲಿಕ್ ಕನ್ನಡ ಬೆಳಗಾವಿಯ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ನಾವಿರುವಂತ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ ಸುಮಾರು 15ರಿಂದ 20 ಹಳ್ಳಿಗಳ ಪರಿಸ್ಥಿತಿ ಅಕ್ಷರಶಃ ಇಂಥ ದಯಾನೀಯ ಸ್ಥಿತಿ. ನಾನಿರುವಂತ ಈ ಆಮ್ಗಾವ್ ಅನ್ನೋ ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ನೋಡಿ, ಒಂದು ತಿಳ್ಕೊಳ್ಳಿ, ಈ ಆಮ್ಗಾವ್ ಹಳ್ಳಿಯಲ್ಲಿ ಸುಮಾರು 100ರಿಂದ 200 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿನ ಜನರು ಏನಾದರೂ ಆರೋಗ್ಯ ತಪ್ಪಿ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಬಂದರೆ ಖಂಡಿತವಾಗ್ಲೂ ಕೂಡ ಆ ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮಳೆಗಾಲದಲ್ಲಿ ಬೆಳಗಾವಿಗೆ ನಗರಕ್ಕೂ ಮತ್ತು ಈ ಹಳ್ಳಿಗೂ ಯಾವುದೇ ಸಂಪರ್ಕವೂ ಕೂಡ ಇರೋದಿಲ್ಲ. ಯಾಕೆ ಅನ್ನೋದರ ಚಿತ್ರಣವನ್ನು, ಆ ಹಾರಿಬಲ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತೀನಿ. ನೋಡಿ, ಇದು ಆಮ್ಗಾವ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಇದು. ಏನು ರಸ್ತೆ ಆಗುತ್ತೆ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಇದು ನದಿ ರಸ್ತೆ ಹೆಂಗಾಗತ್ತೆ? ಇಲ್ಲಿ ಯಾವುದಾದ್ರೂ ವಾಹನ ಬರೋದಕ್ಕೆ ಸಾಧ್ಯ ಇದೆಯಾ? ಮಳೆಗಾಲ ಬಂದಾಗ ಇಲ್ಲಿ ಯಾವುದೂ ಕೂಡ ಸುಮಾರು 6 ತಿಂಗಳುಗಳ ಕಾಲ ಈ ನದಿಯಲ್ಲಿ ನೀರಿರುತ್ತೆ. ನೀರು ಹರಿಯುವಾಗ ಯಾವುದೇ ವಾಹನ, ಈವನ್ ಬೈಕ್ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಗ ಈ ನದಿಯ ಪಕ್ಕದ ಈ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ 10 ಹಳ್ಳಿಗಳಿದ್ದಾವೆ. 10 ಹಳ್ಳಿಗಳ ಜನ ಹೊರಗಡೆ ಹೋಗೋದು ಹೆಂಗೆ? ಅವರು ಹೊರಗಡೆ ಬಂದು ಆಸ್ಪತ್ರೆಗೂ ಮತ್ತು ಯಾವುದೋ ಒಂದು ಅಗತ್ಯ ವಸ್ತುಗಳನ್ನು ತರೋದು ಹೆಂಗೆ? ಕಾಲ್ನಡಿಗೆಯಲ್ಲಿ ಎಷ್ಟು ದೂರ ಅಂತ ಹೋಗ್ಬೋದು? ಇದೆಲ್ಲವನ್ನು ಕೂಡ ನಾವು ಅಂದಾಜು ಮಾಡ್ಕೊಳ್ಬೇಕು. ನಿಮಗೆ ಇದು ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಇದು ರಸ್ತೆ ಅಂತೇಳಿ ಹೇಳ್ತಾ ಇದ್ದಾರೆ, ಆದರೆ ಇದು ರಸ್ತೆ ಅಲ್ಲ, ಇದು ನದಿ. ಇದು ನೋಡಿ, ಬೈಕ್ ಬರೋದಕ್ಕೆ ಅಥವಾ ಸೈಕಲ್ ಅಥವಾ ಬೈಕ್ ಏನಾದರೂ ಬರೋದಕ್ಕೆ ಈ ಥರದೊಂದು ಕಿರಿದಾದಂಥ ಒಂದು ಸೇತುವೆ ಥರ ಇದೆ, ಬ್ರಿಡ್ಜ್ ಥರ ಇದೆ. ಇದು ಕೇವಲ ಸೈಕಲ್ ಅಥವಾ ಬೈಕ್ ಬರೋದಕ್ಕಿರುವಂಥ ಬ್ರಿಡ್ಜ್. ಇದು ಸುಮಾರು ಒಂದು 5 ಅಡಿ ಉದ್ದ ಇರ್ಬೋದು. ಇದು 5 ಅಡಿ ಅಗಲ ಇರ್ಬೋದು. ನೋಡಿ, ಉದ್ದ ಇದೆ, ಆದರೆ ಅಗಲ ಮಾತ್ರ ಒಂದು 5 ಅಡಿ ಇದೆ. ಇದರಲ್ಲಿ ಯಾರು ಬರಲಿಕ್ಕೆ ಆಗುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ. ಬೇರೆ ಯಾವ ವಾಹನವೂ ಕೂಡ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಳ್ಳಿಗೆ ಸಂಪರ್ಕ ಕಲ್ಪಿಸೋದಕ್ಕೆ ರಸ್ತೆಯೇ ಇಲ್ಲ. ಬೇರೆ ಊರಿಗೂ ಈ ಊರಿಗೂ ಸಂಪರ್ಕವೇ ಇಲ್ಲ. ಕಾಡಂಚಿನ ಜನ ಅಂತೇಳಿ ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದರೆ, ನೋಡಿ, ಕಾಡಂಚಿನ ಜನ, ಈ ಭಾಗದಲ್ಲಿ ವಾಸಿಸುವಂಥ ಜನ, ತಮ್ಮ ಬದುಕೇ ನಮಗೆ ಶಿಕ್ಷೆ ಅನ್ನೋ ರೀತಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿನ ಜನ, ಇಲ್ಲಿ ವಾಸ ಮಾಡ್ತಿರುವಂಥ ಸ್ಥಳೀಯರು ಕೂಡ ನನ್ನ ಜೊತೆಲಿದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಏನು ಸರ್ ಇದು ದುರ್ಗಮ ಹಾದಿ? ಬ್ರಿಡ್ಜ್ ಇಲ್ಲ, ರಸ್ತೆ ಇಲ್ಲ, ನೆಟ್ವರ್ಕ್ ಇಲ್ಲರಿ, ಮತ್ತು ಒಂದು ಆಂಬುಲೆನ್ಸ್ ಬರಾಕೂ ಒಂದು ಇದು ರಸ್ತೆನೂ ಚಲೋ ಇಲ್ಲರಿ ಸರ್. ಆಂಬುಲೆನ್ಸ್ನೂ ಬರ್ತಾ ಇಲ್ಲ, ಏನೂ ಇಲ್ಲ. ನಡ್ಕೊಂಡು ಹೋಗ್ಬೇಕ್ರಿ. ಮತ್ತು ಮಳೆ ಟೈಮ್ದಾಗ ರೀ 6 ತಿಂಗಳು ಅವರು ಬರ್ತಾ ಇಲ್ಲ, ಸಂಪರ್ಕ ಹೋಗ್ಬಿಡ್ತೈತೆ. ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಒಂದಾದ ನಂತರ ಒಂದನ್ನು ವಿವರಿಸ್ತಾನೆ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಈ ಕಾಡಂಚಿನ ಹಳ್ಳಿಗಳ ದುರ್ಗಮ ಸ್ಥಿತಿಯನ್ನ ಇಲ್ಲಿನ ಜನರ ಬದುಕನ್ನ ರಿಪಬ್ಲಿಕ್ ಕನ್ನಡ ಬೆಳಗಾವಿಯ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ನಾವಿರುವಂತ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ ಸುಮಾರು 15ರಿಂದ 20 ಹಳ್ಳಿಗಳ ಪರಿಸ್ಥಿತಿ ಅಕ್ಷರಶಃ ಇಂಥ ದಯಾನೀಯ ಸ್ಥಿತಿ. ನಾನಿರುವಂತ ಈ ಆಮ್ಗಾವ್ ಅನ್ನೋ ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ನೋಡಿ, ಒಂದು ತಿಳ್ಕೊಳ್ಳಿ, ಈ ಆಮ್ಗಾವ್ ಹಳ್ಳಿಯಲ್ಲಿ ಸುಮಾರು 100ರಿಂದ 200 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿನ ಜನರು ಏನಾದರೂ ಆರೋಗ್ಯ ತಪ್ಪಿ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಬಂದರೆ ಖಂಡಿತವಾಗ್ಲೂ ಕೂಡ ಆ ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮಳೆಗಾಲದಲ್ಲಿ ಬೆಳಗಾವಿಗೆ ನಗರಕ್ಕೂ ಮತ್ತು ಈ ಹಳ್ಳಿಗೂ ಯಾವುದೇ ಸಂಪರ್ಕವೂ ಕೂಡ ಇರೋದಿಲ್ಲ. ಯಾಕೆ ಅನ್ನೋದರ ಚಿತ್ರಣವನ್ನು, ಆ ಹಾರಿಬಲ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತೀನಿ. ನೋಡಿ, ಇದು ಆಮ್ಗಾವ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಇದು. ಏನು ರಸ್ತೆ ಆಗುತ್ತೆ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಇದು ನದಿ ರಸ್ತೆ ಹೆಂಗಾಗತ್ತೆ? ಇಲ್ಲಿ ಯಾವುದಾದ್ರೂ ವಾಹನ ಬರೋದಕ್ಕೆ ಸಾಧ್ಯ ಇದೆಯಾ? ಮಳೆಗಾಲ ಬಂದಾಗ ಇಲ್ಲಿ ಯಾವುದೂ ಕೂಡ ಸುಮಾರು 6 ತಿಂಗಳುಗಳ ಕಾಲ ಈ ನದಿಯಲ್ಲಿ ನೀರಿರುತ್ತೆ. ನೀರು ಹರಿಯುವಾಗ ಯಾವುದೇ ವಾಹನ, ಈವನ್ ಬೈಕ್ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಗ ಈ ನದಿಯ ಪಕ್ಕದ ಈ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ 10 ಹಳ್ಳಿಗಳಿದ್ದಾವೆ. 10 ಹಳ್ಳಿಗಳ ಜನ ಹೊರಗಡೆ ಹೋಗೋದು ಹೆಂಗೆ? ಅವರು ಹೊರಗಡೆ ಬಂದು ಆಸ್ಪತ್ರೆಗೂ ಮತ್ತು ಯಾವುದೋ ಒಂದು ಅಗತ್ಯ ವಸ್ತುಗಳನ್ನು ತರೋದು ಹೆಂಗೆ? ಕಾಲ್ನಡಿಗೆಯಲ್ಲಿ ಎಷ್ಟು ದೂರ ಅಂತ ಹೋಗ್ಬೋದು? ಇದೆಲ್ಲವನ್ನು ಕೂಡ ನಾವು ಅಂದಾಜು ಮಾಡ್ಕೊಳ್ಬೇಕು. ನಿಮಗೆ ಇದು ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಇದು ರಸ್ತೆ ಅಂತೇಳಿ ಹೇಳ್ತಾ ಇದ್ದಾರೆ, ಆದರೆ ಇದು ರಸ್ತೆ ಅಲ್ಲ, ಇದು ನದಿ. ಇದು
ನೋಡಿ, ಬೈಕ್ ಬರೋದಕ್ಕೆ ಅಥವಾ ಸೈಕಲ್ ಅಥವಾ ಬೈಕ್ ಏನಾದರೂ ಬರೋದಕ್ಕೆ ಈ ಥರದ್ದೊಂದು ಕಿರಿದಾದಂಥ ಒಂದು ಸೇತುವೆ ಥರ ಇದೆ, ಬ್ರಿಡ್ಜ್ ಥರ ಇದೆ. ಇದು ಕೇವಲ ಸೈಕಲ್ ಅಥವಾ ಬೈಕ್ ಬರೋದಕ್ಕಿರುವಂಥ ಬ್ರಿಡ್ಜ್. ಇದು ಸುಮಾರೊಂದು 5 ಅಡಿ ಉದ್ದ ಇರ್ಬೋದು. ಇದು 5 ಅಡಿ ಅಗಲ ಇರ್ಬೋದು. ನೋಡಿ, ಉದ್ದ ಇದೆ, ಆದರೆ ಅಗಲ ಮಾತ್ರ ಒಂದು 5 ಅಡಿ ಇದೆ. ಇದರಲ್ಲಿ ಯಾರು ಬರಲಿಕ್ಕೆ ಆಗುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ. ಬೇರೆ ಯಾವ ವಾಹನವೂ ಕೂಡ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಳ್ಳಿಗೆ ಸಂಪರ್ಕ ಕಲ್ಪಿಸೋದಕ್ಕೆ ರಸ್ತೆಯೇ ಇಲ್ಲ. ಬೇರೆ ಊರಿಗೂ ಈ ಊರಿಗೂ ಸಂಪರ್ಕವೇ ಇಲ್ಲ. ಕಾಡಂಚಿನ ಜನ ಅಂಥೇಳಿ ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದರೆ, ನೋಡಿ, ಕಾಡಂಚಿನ ಜನ, ಈ ಭಾಗದಲ್ಲಿ ವಾಸಿಸುವಂಥ ಜನ ತಮ್ಮ ಬದುಕೇ ನಮಗೆ ಶಿಕ್ಷೆ ಅನ್ನೋ ರೀತಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿನ ಜನ, ಇಲ್ಲಿ ವಾಸ ಮಾಡ್ತಿರುವಂಥ ಸ್ಥಳೀಯರು ಕೂಡ ನನ್ನ ಜೊತೆಲಿದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಏನು ಸರ್ ಇದು ದುರ್ಗಮ ಹಾದಿ? ಬ್ರಿಡ್ಜ್ ಇಲ್ಲ, ರಸ್ತೆ ಇಲ್ಲ, ನೆಟ್ವರ್ಕ್ ಇಲ್ರಿ, ಮತ್ತು ಒಂದು ಆಂಬುಲೆನ್ಸ್ ಬರಾಕನು ಒಂದು ಇದು ರಸ್ತೆನೂ ಚಲೋ ಇಲ್ರಿ ಸರ್. ಆಂಬುಲೆನ್ಸ್ನು ಬರ್ತಾ ಇಲ್ಲ, ಏನೂ ಇಲ್ಲ. ನಡ್ಕೊಂಡು ಹೋಗ್ಬೇಕ್ರಿ. ಮತ್ತು ಮಳೆ ಟೈಮ್ದಾಗ ರೀ 6 ತಿಂಗಳು ಅವರು ಬರ್ತಾ ಇಲ್ಲ, ಸಂಪರ್ಕ ಹೋಗ್ಬಿಡ್ತೈತೆ. ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಒಂದಾದ ನಂತರ ಒಂದನ್ನು ವಿವರಿಸ್ತಾನೆ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಈ ಕಾಡಂಚಿನ ಹಳ್ಳಿಗಳ ದುರ್ಗಮ ಸ್ಥಿತಿಯನ್ನ, ಇಲ್ಲಿನ ಜನರ ಬದುಕನ್ನ ರಿಪಬ್ಲಿಕ್ ಕನ್ನಡ ಬೆಳಗಾವಿಯ ಅಧಿವೇಶನ ನಡೀತಾ ಇದೆ. ಇಂಥ ಸಮಯದಲ್ಲಿ ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ನಾವಿರುವಂಥ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ ಸುಮಾರು 15ರಿಂದ 20 ಹಳ್ಳಿಗಳ ಪರಿಸ್ಥಿತಿ ಅಕ್ಷರಶಃ ಇಂಥ ದಯಾನೀಯ ಸ್ಥಿತಿ. ನಾನಿರುವಂಥ ಈ ಆಮ್ಗಾವ್ ಅನ್ನೋ ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ನೋಡಿ, ಒಂದು ತಿಳ್ಕೊಳ್ಳಿ, ಈ ಆಮ್ಗಾವ್ ಹಳ್ಳಿಯಲ್ಲಿ ಸುಮಾರು 100ರಿಂದ 200 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿನ ಜನರು ಏನಾದರೂ ಆರೋಗ್ಯ ತಪ್ಪಿ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಬಂದರೆ ಖಂಡಿತವಾಗ್ಲೂ ಕೂಡ ಆ ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮಳೆಗಾಲದಲ್ಲಿ ಬೆಳಗಾವಿಗೆ, ನಗರಕ್ಕೂ ಮತ್ತು ಈ ಹಳ್ಳಿಗೂ ಯಾವುದೇ ಸಂಪರ್ಕವೂ ಕೂಡ ಇರೋದಿಲ್ಲ. ಯಾಕೆ ಅನ್ನೋದರ ಚಿತ್ರಣವನ್ನು, ಆ ಹಾರಿಬಲ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತೀನಿ. ನೋಡಿ, ಇದು ಆಮ್ಗಾವ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಇದು. ಇದು ಏನು ರಸ್ತೆ ಆಗುತ್ತೆ? ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನದಿ ಇದು, ನದಿ ರಸ್ತೆ ಹೆಂಗಾಗತ್ತೆ? ಇಲ್ಲಿ ಯಾವುದಾದ್ರೂ ವಾಹನ ಬರೋದಕ್ಕೆ ಸಾಧ್ಯ ಇದೆಯಾ? ಮಳೆಗಾಲ ಬಂದಾಗ ಇಲ್ಲಿ ಯಾವುದೂ ಕೂಡ ಸುಮಾರು 6 ತಿಂಗಳುಗಳ ಕಾಲ ಈ ನದಿಯಲ್ಲಿ ನೀರಿರುತ್ತೆ. ನೀರು ಹರಿಯುವಾಗ ಯಾವುದೇ ವಾಹನ, ಈವನ್ ಬೈಕ್ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಗ ಈ ನದಿಯ ಪಕ್ಕದ ಈ ಆಮ್ಗಾವ್ ಅನ್ನೋ ಹಳ್ಳಿ, ಈ ರೀತಿಯ 10 ಹಳ್ಳಿಗಳಿದ್ದಾವೆ. 10 ಹಳ್ಳಿಗಳ ಜನ ಹೊರಗಡೆ ಹೋಗೋದು ಹೆಂಗೆ? ಅವರು ಹೊರಗಡೆ ಬಂದು ಆಸ್ಪತ್ರೆಗೂ ಮತ್ತು ಯಾವುದೋ ಒಂದು ಅಗತ್ಯ ವಸ್ತುಗಳನ್ನು ತರೋದು ಹೆಂಗೆ? ಕಾಲ್ನಡಿಗೆಯಲ್ಲಿ ಎಷ್ಟು ದೂರ ಅಂತ ಹೋಗ್ಬೋದು? ಇದೆಲ್ಲವನ್ನು ಕೂಡ ನಾವು ಅಂದಾಜು ಮಾಡ್ಕೊಳ್ಬೇಕು. ನಿಮಗೆ ಇದು ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಇದು ರಸ್ತೆ ಅಂತೇಳಿ ಹೇಳ್ತಾ ಇದ್ದಾರೆ, ಆದರೆ ಇದು ರಸ್ತೆ ಅಲ್ಲ, ಇದು ನದಿ. ಇದು ನೋಡಿ, ಬೈಕ್ ಬರೋದಕ್ಕೆ ಅಥವಾ ಸೈಕಲ್ ಅಥವಾ ಬೈಕ್ ಏನಾದರೂ ಬರೋದಕ್ಕೆ ಈ ಥರದ್ದೊಂದು ಕಿರಿದಾದಂಥ ಒಂದು ಸೇತುವೆ ಥರ ಇದೆ, ಬ್ರಿಡ್ಜ್ ಥರ ಇದೆ. ಇದು ಕೇವಲ ಸೈಕಲ್ ಅಥವಾ ಬೈಕ್ ಬರೋದಕ್ಕಿರುವಂಥ ಬ್ರಿಡ್ಜ್. ಇದು ಸುಮಾರೊಂದು 5 ಅಡಿ ಉದ್ದ ಇರ್ಬೋದು. ಇದು 5 ಅಡಿ ಅಗಲ ಇರ್ಬೋದು. ನೋಡಿ, ಉದ್ದ ಇದೆ, ಆದರೆ ಅಗಲ ಮಾತ್ರ ಒಂದು 5 ಅಡಿ ಇದೆ. ಇದರಲ್ಲಿ ಯಾರು ಬರಲಿಕ್ಕೆ ಆಗುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ. ಬೇರೆ ಯಾವ ವಾಹನವೂ ಕೂಡ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹಳ್ಳಿಗೆ ಸಂಪರ್ಕ ಕಲ್ಪಿಸೋದಕ್ಕೆ ರಸ್ತೆಯೇ ಇಲ್ಲ. ಬೇರೆ ಊರಿಗೂ ಈ ಊರಿಗೂ ಸಂಪರ್ಕವೇ ಇಲ್ಲ. ಕಾಡಂಚಿನ ಜನ ಅಂಥೇಳಿ ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದರೆ, ನೋಡಿ, ಕಾಡಂಚಿನ ಜನ, ಈ ಭಾಗದಲ್ಲಿ ವಾಸಿಸುವಂಥ ಜನ ತಮ್ಮ ಬದುಕೇ ನಮಗೆ ಶಿಕ್ಷೆ ಅನ್ನೋ ರೀತಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿನ ಜನ, ಇಲ್ಲಿ ವಾಸ ಮಾಡ್ತಿರುವಂಥ ಸ್ಥಳೀಯರು ಕೂಡ ನನ್ನ ಜೊತೆಲಿದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಏನು ಸರ್ ಇದು ದುರ್ಗಮ ಹಾದಿ? ಬ್ರಿಡ್ಜ್ ಇಲ್ಲ, ರಸ್ತೆ ಇಲ್ಲ, ನೆಟ್ವರ್ಕ್ ಇಲ್ರಿ, ಮತ್ತು ಒಂದು ಆಂಬುಲೆನ್ಸ್ ಬರಾಕನು ಒಂದು ಇದು ರಸ್ತೆನೂ ಚಲೋ ಇಲ್ರಿ ಸರ್. ಆಂಬುಲೆನ್ಸ್ನು ಬರ್ತಾ ಇಲ್ಲ, ಏನೂ ಇಲ್ಲ. ನಡ್ಕೊಂಡು ಹೋಗ್ಬೇಕ್ರಿ. ಮತ್ತು ಮಳೆ ಟೈಮ್ದಾಗ ರೀ 6 ತಿಂಗಳು ಅವರು ಬರ್ತಾ ಇಲ್ಲ, ಸಂಪರ್ಕ ಹೋಗ್ಬಿಡ್ತೈತೆ. ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಒಂದಾದ ನಂತರ ಒಂದನ್ನು ವಿವರಿಸ್ತಾನೆ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.